ಹಾಯ್ ಎವ್ರಿವಾನ್, ನಮಸ್ಕಾರ. ತೆನಾಲಿ ರಾಮಕೃಷ್ಣನ ಕಥೆಗಳಿಗೆ ಸ್ವಾಗತ. ನಾನು ಲಾಂಛನ. ಇಂದಿನ ಕಥೆಯ ಹೆಸರು ತೆನಾಲಿ ರಾಮಕೃಷ್ಣ ಹಾಗೂ ಅವನ ಸ್ನೇಹಿತ ಗೋಪಾಲ. ಗೋಪಾಲನಿಗೆ ತೆನಾಲಿ ರಾಮಕೃಷ್ಣನ ಮೇಲೆ ತುಂಬಾ ಅಸೂಯೆ ಇರುತ್ತೆ. ಯಾಕಂದರೆ ಅವನು ರಾಜನಿಗೆ ಬಹಳ ಮಿತ್ರನಾಗಿರ್ತಾನೆ. ಅದೇ ರೀತಿ ತೆನಾಲಿ ರಾಮಕೃಷ್ಣನ ಬಳಿ ಜೋಪಾನವಾಗಿಡಬೇಕಾಗಿರೋಂತಹ ಹಲವು ಅದೃಶ್ಯಮಯವಾದ ವಸ್ತುಗಳು ಇರುತ್ತೆ. ಹಾಗೆ ರಾಜನು ತೆನಾಲಿ ರಾಮಕೃಷ್ಣನಿಗೆ ಹಲವು ಚಿನ್ನದ ನಾಣ್ಯಗಳನ್ನು ಕೂಡ ನೀಡಿರ್ತಾನೆ. ಇದನ್ನು ಹೇಗಾದರೂ ತಾನು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಗೋಪಾಲ ಒಂದು ಉಪಾಯ ಮಾಡ್ತಾನೆ. ಅವನು ಒಂದು ಬಟ್ಟೆಯ ಒಳಗಡೆ ಮಾವಿನ ಹಣ್ಣನ್ನು ತೆಗೆದುಕೊಂಡು ಬಂದು ತೆನಾಲಿ ರಾಮಕೃಷ್ಣನಿಗೆ ಹೇಳ್ತಾನೆ, ಈ ಬಟ್ಟೆಯ ಒಳಗಡೆ ಏನು ಹಣ್ಣಿದೆ ಅಂತ ನೀನು ಸರಿಯಾಗಿ ಗುರುತಿಸಿದರೆ ನಾನು ನಿನ್ನ ಜಾಣತನವನ್ನು ಮೆಚ್ಚುತ್ತೇನೆ. ಅದೇ ರೀತಿ ನೀನು ನಿನ್ನ 2 ಕೈಗಳಿಂದ ತೆಗೆದುಕೊಳ್ಳಬಹುದಾದ ವಸ್ತುಗಳನ್ನು ನನ್ನ ಮನೆಯಿಂದ ಕೊಂಡೊಯ್ಬೋದು. ಹಾಗೆ ನೀನು ಇದರಲ್ಲೇನಾದರೂ ಸೋತ್ರೆ ನಾನು ನಿಮ್ಮ ಮನೆಯಿಂದ 2 ಕೈಗಳಲ್ಲಿ ತೆಗೆದುಕೊಳ್ಳುವಂಥ ವಸ್ತುಗಳನ್ನು ಕೊಂಡೊಯ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ತೆನಾಲಿ ರಾಮಕೃಷ್ಣನಿಗೆ ಗೊತ್ತಾಗತ್ತೆ, ಇವನಿಗೆ ನನ್ನ ಪೆಟ್ಟಿಗೆಯಲ್ಲಿರುವಂತಹ ರಾಜಮುದ್ರೆ ಇರ್ಬೋದು ಅಥವಾ ಚಿನ್ನದ ನಾಣ್ಯಗಳ ಮೇಲೆ ಕಣ್ಣು ಬಿದ್ದಿದೆ ಅಂತ. ಹಾಗೆ ತೆನಾಲಿ ರಾಮಕೃಷ್ಣನು ಒಂದು ಉತ್ತರವನ್ನು ನೀಡ್ತಾನೆ. ಏನು ಅಂದರೆ, ಆ ಬಟ್ಟೆಯ ಒಳಗಡೆ ಸೇಬಿನ ಹಣ್ಣಿದೆ ಅಂತ ಒಂದು ಸುಳ್ಳು ಹೇಳ್ತಾನೆ. ಆಗ ಗೋಪಾಲನಿಗೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಇದರಲ್ಲಿ ತೆನಾಲಿ ರಾಮಕೃಷ್ಣ ಸೋತಿರ್ತಾನೆ. ಆಗ ಅವನು ಅದನ್ನು ತೋರಿಸ್ತಾನೆ, ಇದರಲ್ಲಿ ಮಾವಿನ ಹಣ್ಣಿದೆ, ಸೀಬೆ ಹಣ್ಣಿಲ್ಲ ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣನಿಗೆ ತುಂಬಾ ದುಃಖವಾದಂತೆ ನಟನೆ ಮಾಡ್ತಾನೆ. ಆಗ ಗೋಪಾಲನು ತುಂಬ ಖುಷಿಯಿಂದ ತೆನಾಲಿ ರಾಮಕೃಷ್ಣನ ಮನೆಯೊಳಗೆ ಹೋಗಿ ಅಲ್ಲಿದ್ದ ಒಂದು ಏಣಿಯನ್ನು ತೆಗೆದುಕೊಂಡು ಬಂದು ಗೋಡೆಗೆ ಇರಿಸ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಸರಿ, ಹೇಗಾದರೂ ನೀನು ಈ ಏಣಿಯನ್ನು ತೆಗೆದು ಬಂದು ಗೋಡೆಗೆ ಇರಿಸಿದ್ಯಾ, ಹಾಗೆ ಅಲ್ಲಿರುವಂತಹ ಆ ಒಂದು ಎತ್ತರದಲ್ಲಿರುವಂತಹ ನನ್ನ ಚಿನ್ನದ ಪೆಟ್ಟಿಗೆಯನ್ನು ನೀನು ಹೇಗೂ ಕೆಳಗಿಳಿಸ್ಬಿಡು ಅಂತ ಹೇಳ್ತಾನೆ. ಆಗ ಗೋಪಾಲನಿಗೆ ಆಶ್ಚರ್ಯವಾಗಿ ಹೇಳ್ತಾನೆ, ಏಣಿಯನ್ನು ನಾನು ಇಟ್ಟಿರ್ಬೋದು, ಆದರೆ ನಾನು ನಿನ್ನ ಮನೆಯಿಂದ 2 ಕೈಗಳಲ್ಲಿ ತೆಗೆದುಕೊಂಡು ಹೋಗುವಂಥ ವಸ್ತುವನ್ನು ಕೊಂಡೊಯ್ಬೇಕು, ಅದೇ ಇದರ ನಿಯಮ ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಈಗಾಗಲೇ ನೀನು 2 ಕೈಗಳಿಂದ ಏಣಿಯನ್ನು ನನ್ನ ಮನೆಯಿಂದ ನೀನು ತೆಗೆದುಕೊಂಡು ಬಂದಿದ್ದೀಯಾ, ಹಾಗಾಗಿ ಇದು ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಇನ್ನು ಯಾವುದೇ ರೀತಿಯಾದಂಥ ವಸ್ತುವನ್ನು ನೀನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆಗ ಗೋಪಾಲನಿಗೆ ತನ್ನ ಮೂರ್ಖತನದ ಬಗ್ಗೆ ಅರಿವಾಗುತ್ತೆ. ಹಾಗೆ ಅವನು ಪೆಚ್ಚು ಮೊರೆಯನ್ನು ಹಾಕುತ್ತಾ ಅಲ್ಲಿಂದ ಹೊರ ನಡೆದು ಬಿಡ್ತಾನೆ. ಮುಂದಿನ ಕಥೆಯಲ್ಲಿ ಇನ್ನೊಂದು ಕಿರುಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಸ್ ಡೀಟೇಲ್ಸ್ ವಿತ್ ಮೀ, ಆ್ಯಂಡ್ ದಿಸ್ ಇಸ್ ಲಾಂಛನ ಸೈನಿಂಗ್ ಆಫ್.